ಹಾಯ್ ನಮಸ್ತೆ, ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ನನ್ನ ತಂಗಿ ನೆಕ್ಸ್ಟು ಸೆಕೆಂಡ್ PUCಗೆ ಹೋಗ್ತಾ ಇರೋದ್ರಿಂದ ಬುಕ್ಸ್ಗಳು ಬೇಕಾಗಿತ್ತು. ಸೊ ಇದೇ ಶಾಪಲ್ಲೇ ನಾವು ಲಾಸ್ಟ್ ಟೈಮ್ ಅವಳ ಫಸ್ಟ್ PUCಗೆ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿದ್ವಿ. ಸೊ ಆ ಬುಕ್ಸ್ನ ಕೊಟ್ಟು ಹೊಸ ಬುಕ್ಸ್ಗಳನ್ನು ತರೋಣ ಅಂತ ಹೋಗಿದ್ವಿ. ಸೊ ನಾನು ಸುಮಾರು ದಿವಸದಿಂದ ಈ ಸೀಕ್ರೆಟ್ ಮ್ಯಾಜಿಕ್ ಬುಕ್ನ ತೊಗೊಬೇಕಂತ ಅಂದ್ಕೊಳ್ತಾ ಇದ್ದೆ. ಸೊ ಆ ಬುಕ್ಕು ತೊಗೊಂಡು ಅವಳ ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಸುಮಾರು ಸೋಷಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇದ್ದೆ ಈ ಮ್ಯಾಜಿಕ್ ಬುಕ್ನ. ಬಟ್ ನಾನು ಕನ್ಫ್ಯೂಸ್ ಇತ್ತು, ಸೀಕ್ರೆಟ್ ಬುಕ್ ಬೇರೆನಾ ಅಥವಾ ಮ್ಯಾಜಿಕ್ ಸೀಕ್ರೆಟ್ ಬುಕ್ ಬೇರೆನಾ ಅಂತ. ಸೊ ಆ ಬುಕ್ಸ್ನೆಲ್ಲ ಚೆಕ್ ಮಾಡ್ತಾ ಇದ್ದೆ. ಅದಾದಮೇಲೆ ನಮ್ಮ ಟ್ಯೂಷನ್ ಬರೋ ಮಕ್ಕಳಿಗೆ ಕ್ರಾಫ್ಟ್ ಮಾಡ್ಸೋಕ್ಕೆ ಅಥವಾ ಕಲರಿಂಗ್ ಮಾಡ್ಸೋಕ್ಕೆ ಅದೇ ಬುಕ್ ಬೇಕಾಗತ್ತೆ ಅಂತ. ಯಾಕಂದರೆ ನಮ್ಮ ಟ್ಯೂಷನಲ್ಲಿ ಒಂದಿಬ್ಬರು ಚಿಕ್ಕ ಮಕ್ಕಳು ಬರೋದ್ರಿಂದ ಅವ್ರು ಬೇಗ ಓದಿ ಮುಗಿಸಾದ್ಮೇಲೆ ಕಲರಿಂಗ್ ಅಥವಾ ಕ್ರಾಫ್ಟ್ ಏನಾದ್ರು ಮಾಡಿಸಿ ಅಥವಾ ಇನ್ಫಾರ್ಮೇಷನ್ಸ್ ಏನಾದ್ರು ಅವ್ರಿಗೆ ಹೇಳ್ಕೊಡ್ಬೋದು, ಆ ಥರ ಬುಕ್ಸ್ಗಳೇನಾದ್ರು ಅವೈಲೇಬಲ್ ಇದೆಯಾ ಅಂತ ಆ ಬುಕ್ಸ್ ಕೂಡ ತುಂಬ ಚೆಕ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಎವ್ರಿ ಸಂಡೇ ಫ್ರೂಟ್ಸ್ ತೊಗೊಂಡು ಬರ್ತೀನಿ. ಅದು ಟಿಫನ್ ಕಾಸು ಕೊಡ್ತಾರೆ ನಮ್ಮಪ್ಪ. ಟಿಫನ್ ನಾವು ಯಾವಾಗ ಬೇಡ ಅಂತ ಹೇಳ್ತೀವೋ ಸೊ ಆ ಕಾಸನ್ನ ನಮ್ಗೆ ಕೊಡ್ತಾರೆ. ಸೊ ಆ ಕಾಸಲ್ಲಿ ಆ ದುಡ್ಡಲ್ಲಿ ನಾನು ಫ್ರೂಟ್ಸ್ ತೊಗೊಂಡು ಬರ್ತೀನಿ. ಮುಂಚೆ ಫ್ರೂಟ್ಸ್ ತಿನ್ನೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಅದು ಇಷ್ಟ ಆಗ್ತಾಯಿಲ್ಲ. ಬಟ್ ಕ್ರಮೇಣ ಆ ಫ್ರೂಟ್ಸ್ ಇಲ್ಲ ಅಂದರೆ ಆ ದಿನ ಒಂದು ರೀತಿ ಕಂಪ್ಲೀಟ್ ಆಗಲ್ಲ ಅಂತ ನಂಗೆ ಅನಿಸುತ್ತೆ. ಫ್ರೈಡೇ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ವಿ. ಸೊ ಆ ರೆಸಿಪಿನ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ. ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಬಂದು ಮೈಸೂರು ಪಲಾವ್ ಅಂತ ಹೇಳಿ, ಆ್ಯಂಡ್ ಇನ್ನೊಂದು ಚಿಕನ್ ಚಾಪ್ಸ್. ಸೊ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ ಬನ್ನಿ. ಸೊ ಫಸ್ಟು ಬರೀ ನಾನು ಚರ್ಮಿ ಪೀಸ್ಗಳು ಮಾತ್ರ ತೊಗೊಂಡಿದ್ದೀನಿ ಪಲಾವ್ಗೆ. ಇದಕ್ಕೆ ಉಪ್ಪು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕಿ ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಫಸ್ಟು ಒಂದು ದಪ್ಪ ಸೈಜ್ ಈರುಳ್ಳಿ ಆ್ಯಂಡ್ ಸ್ವಲ್ಪ ಪುದೀನ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ, ಶುಂಠಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ. ಇಷ್ಟೇ ಬೇಕಾಗಿರೋದು, ಬಿಕಾಸ್ ವೈಟ್ ಬರುತ್ತೆ. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಪಲಾವ್ಗೆ. ಆಮೇಲೆ ಬಾಸುಮತಿ ಅಕ್ಕಿ ಹಾಗೂ ನಾನು ಜೀರಾ ರೈಸ್ 2, ಬಾಸುಮತಿ ಅಕ್ಕಿ 1 ಲೋಟ ತೊಗೊಂಡಿದ್ದೀನಿ, ಹಾಗೂ ಜೀರಾ ರೈಸ್ನ ಅರ್ಧ ಲೋಟ ಮಾತ್ರ ತೊಗೊಂಡಿದ್ದೀನಿ. ಚಾಪ್ಸಿಗೆ ಬೇಕಾಗಿರೋ ಐಟಮ್ಸ್ ಬಂದು ಪುದೀನ, ಕೊತ್ತಂಬರಿ, ಒಂದೊಂದು ಇಡೀ ಪುದೀನ, ಒಂದು ಇಡೀ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಉರ್ಗಡ್ಲೆ, 2 ಈರುಳ್ಳಿ ಬೇಕಾಗುತ್ತೆ, ಒಂದು ದಪ್ಪ ಸೈಜಿಂದು, ಒಂದು ಚುಕ್ ಸೈಜಿಂದು, ಆಮೇಲೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಟೇಸ್ಟ್ ಪ್ರಕಾರ ತೊಗೊಳ್ಳಿ. ನಾನಿಲ್ಲೊಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಒಂದು ಬಟ್ಲು ಕಾಯಿ ಬೇಕಾಗತ್ತೆ. ಸೊ ಚಿಕನ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾನು ಇಷ್ಟು ಮಸಾಲೆ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೇರೆ ಗರಂ ಮಸಾಲ ಅದೆಲ್ಲ ನಾನು ಬೇರೆ ಆ್ಯಡ್ ಮಾಡ್ತೀನಿ, ನನ್ನ ಜೊತೆಗೆ ಸ್ವಲ್ಪ ಮೊಸರು. ಸೊ ಫಸ್ಟ್ ಇದಕ್ಕೆ ಈಗ ಒಂದು ಸ್ಟವ್ ಮೇಲೆ ಕಡಾಯಿನ ಇಟ್ಕೊಳ್ಳಿ. ಸೊ 2 ಟೇಬಲ್ ಸ್ಪೂನ್ ಇಲ್ಲಿ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಚಿಕನ್ ಚಾಪ್ಸ್ಗೆ ಮಸಾಲೆಗಳನ್ನೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ನೀಟಾಗಿ ಆಯಿಲಲ್ಲಿ. ಸೊ ಅದಕ್ಕೆ ನಾನಿಲ್ಲಿ ಜೀರಿಗೆ, ಸೋಂಪು ಕಾಳು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚಕ್ಕೆ, ಆಮೇಲೆ ಲವಂಗ, ಆಮೇಲೆ ಇದು ಮೆಣಸು, ಆಮೇಲೆ ಸ್ಟಾರ್ ಹೂವು ಅಂತ ಬರುತ್ತಲ್ಲ ಅದನ್ನು 2 ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಈರುಳ್ಳಿ, ಇದು ದಪ್ಪದಾಗೆ ಹಚ್ಕೊಂಡಿದ್ದೀವಿ, ಬಿಕಾಸ್ ಹೆಂಗಿರು ಮಿಕ್ಸಿಲಿ ನಾವು ಆಡಿಸೋದ್ರಿಂದ ಸೊ ದಪ್ಪದಾಗೆ ಹಚ್ಕೊಂಡಿದ್ದೀನಿ ನಾನು ಈರುಳ್ಳಿನ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ನಾನು ಏನೇನು ನಿಮಗೆ ತೋರಿಸಿದ್ನಲ್ಲ ಅದೆಲ್ಲವನ್ನು ಕೂಡ ನಾನಿಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕಡಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಲೈಟ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡೋಣ. ನಾವು ಎಷ್ಟು ಫ್ರೈ ಮಾಡ್ತೀವೋ ನಮ್ಮ ಚಿಕನ್ ಚಾಪ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕಾಯಿ, ನಾವೇನೋ ಒಂದು ಬಟ್ಲ ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪುದೀನ, ಕೊತ್ತಂಬರಿ. ಇದು ನಾನು ಪುದೀನ ಕೊತ್ತಂಬರಿನ ಯಾವುದೇ ರೀತಿ ಹಚ್ಚಿಲ್ಲ, ಯಾಕಂದರೆ ನಾನು ಮಿಕ್ಸಿಲೇ ಆಡಿಸೋದ್ರಿಂದ ಇದನ್ನು ಯಾವುದೇ ರೀತಿ ಹಚ್ಕೊಂಡಿಲ್ಲ. ಆಮೇಲೆ ಕೊತ್ತಂಬರಿಲಿರೋ ಸ್ಟೆಮ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ನೀಟಾಗಿ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗೆ ಆಗಬಿಟ್ಟು ಅದಾದಮೇಲೆ ಮಿಕ್ಸಿಲಿ ನೀಟಾಗಿ ಮಾಡಿ. ಅದಕ್ಕೆ ಫಸ್ಟು ನೀರು ಹಾಕಕ್ಕೆ ಹೋಗ್ಬೇಡಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಆ್ಯಡ್ ಮಾಡಿ. ಸೊ ಬಟರ್ ಮತ್ತು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಬಟರ್ ಮತ್ತು ಆಯಿಲ್ 2 ಹಾಕೋದ್ರಿಂದ ಬಟರ್ ಸೀದೋಗಲ್ಲ, ಅದಕ್ಕೋಸ್ಕರ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ ಚಿಲ್ಲಿ ಪೌಡರ್, ಖಾರಕ್ಕೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಬಟ್ ಚಿಕನ್ಗೆ ಸ್ವಲ್ಪ ಉಪ್ಪು ಖಾರ ಇಡೀಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಟೇಬಲ್ ಸ್ಪೂನು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೀಟಾಗಿ ಮಿಕ್ಸಿಯಲ್ಲಿ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ನೀರನ್ನ ಕಡಿಮೆ ಹಾಕಿ ನೀಟಾಗಿ ಗಟ್ಟಿ ಪೇಸ್ಟ್ ಮಾಡಿ, ಯಾಕಂದರೆ ಚಿಕನಲ್ಲೇ ನೀರು ಬಿಡೋದ್ರಿಂದ ನೋಡಿ, ನೀವೇ ನೋಡ್ಬೋದು ಚಿಕನಲ್ಲಿ ಆದಷ್ಟು ಅದೇ ನೀರು ಬಿಟ್ಟಿದೆ, ನಾನೇನು ನೀರು ಆ್ಯಡ್ ಮಾಡಿಲ್ಲ. ಸೊ ಆ ಪೇಸ್ಟ್ ನಾವೇನು ಗ್ರೈಂಡ್ ಮಾಡ್ಕೊಂಡು ಅದನ್ನು ಎಲ್ಲವನ್ನು ಕೂಡ ನೀಟಾಗಿ ಆ್ಯಡ್ ಮಾಡಿ ಚಿಕನ್ಗೆ ನೀಟಾಗಿ ಮಿಕ್ಸ್ ಮಾಡಿ. ಸೊ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಹಾಕಿ ಆ ಮಿಕ್ಸಿ ಜಾರ್ ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ನೀಟಾಗೆ ಚಿಕನ್ನ ಮಸಾಲೆ ಹಿಡಿಯೋ ರೀತಿ ನೀಟಾಗಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗೆ
ಕೊತ್ತಂಬರಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಲಾಸ್ಟಲ್ಲಿ ನಾನು ಮೊಸರನ್ನ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಸ್ವಲ್ಪನೇ ಉರಿಯೋಕ್ಕೆ ಅದು ಮಸಾಲ ಐಟಮ್ಸ್ಗಳು ಹಾಕಿರೋದ್ರಿಂದ ನಾನು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿದ್ದು. ಪ್ಯಾಕೆಟ್ ಮಸಾಲನೇ, ಹೋಮ್ ಮೇಡಲ್ಲ. ಸೊ ಈಗ ಪಲಾವ್ಗೆ ಏನೇನು ಬೇಕಂತ ನೋಡೋಣ. ಫಸ್ಟು ಮಿಕ್ಸಿ ಜಾರಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮಾತ್ರ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಅದೇ ಬೇರೆ ಪ್ಯಾನ್ಗೆ ಇದು ಓಪನ್, ನಾನು ಇದರಲ್ಲಿ ಯಾವುದೇ ರೀತಿ ಕುಕ್ಕರಲ್ಲಿ ಯೂಸ್ ಮಾಡ್ತಾ ಇರೋದು, ಓಪನ್ ಪ್ಯಾನಲ್ಲಿ ಮಾಡ್ತಾ ಬಟರ್ ಮತ್ತು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾವತ್ತೂ ನೀವು ಬಟರ್ ಆ್ಯಡ್ ಮಾಡಿದಾಗ ಆದಷ್ಟು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡೋದ್ರಿಂದ ಬಟರ್ ಸೀದೋಗಲ್ಲ. ಸೊ ಈಗ ಪಲಾವ್ಗೆ ಏನೇನು ಬೇಕೋ ಎಲ್ಲ ಮಸಾಲಾನ ಹಾಕಿ ಈರುಳ್ಳಿನ ನಾನಿಲ್ಲಿ ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ತುಂಬ ಸಣ್ಣಗೆ ಚಾಪ್ ಮಾಡಿಲ್ಲ. ಇದು ಈರುಳ್ಳಿ ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ, ಲೈಟ್ ಬ್ರೌನ್ ಆದರೆ ಸಾಕು. ಈಗ ಮಿಕ್ಸಿಲಿ ನಾನು ಏನು ರುಬ್ಕೊಂಡಿದ್ದಲ್ಲ ಎಲ್ಲ ನೀಟಾಗಿ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಸ್ಮೆಲ್ ಹೋಗೋ ರೀತಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಹಸಿ ವಾಸನೆ ಇರೋದ್ರಿಂದ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿ. ಇದರೊಳಗಡೆ ನಾನು ಕೊತ್ತಂಬರಿ ಮತ್ತು ಪುದೀನಾನ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ, ಬಟ್ ನಾನು ತೋರ್ಸೋಕ್ಕಾಗಿಲ್ಲ. ಸೊ ಆಮೇಲೆ ಒಂದು 3 to 4 ಸ್ಪೂನ್ಸ್ ಆಫ್ ಮೊಸರು ಆ್ಯಡ್ ಮಾಡಿ, ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ. ಸೊ ನೀಟಾಗೆ ಫ್ರೈ ಮಾಡಿ. ಪಲಾವ್ ಎಲೆ ಕೂಡ ಆ್ಯಡ್ ಮಾಡಿ. ನಾನು ಫಸ್ಟಲ್ಲಿ ಆ್ಯಡ್ ಮಾಡೋದು ಮರ್ತೋದೆ. ಸೊ ಈಗ ನಾನು ಪಲಾವ್ ಎಲೆನ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಚಿಕನ್ ಏನು ಮ್ಯಾರಿನೇಟ್ ಮಾಡಿದೋ ಆ ಚಿಕನನ್ನು ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಆ್ಯಡ್ ಮಾಡ್ತಾ ಇರೋದು ಬಿರಿಯಾನಿ ಮಸಾಲ. ಸೊ ನಿಮ್ಮ ಮನೇಲಿ ನೀವು ಓನ್ ಮೇಡ್ ಬಿರಿಯಾನಿ ಮಸಾಲ ಆದರೆ ಆ್ಯಡ್ ಮಾಡಿ. ಇದು ಪ್ಯಾಕೆಟ್ ಮಸಾಲ. ಸೊ 1 ಟೇಬಲ್ ಸ್ಪೂನ್ ಉಪ್ಪು. ಅದಾದಮೇಲೆ ನಾವು ನೀರು ಹಾಕಾದ್ಮೇಲೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಉಪ್ಪು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನಾನು 1.5 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಇದು ನಮ್ಮ ಅಳತೆ ಇಕ್ಕೋ ಚೊಂಬು, ನಮ್ಮ ಮನೇಲಿ ಅಕ್ಕಿ ಇಕ್ಬೇಕಾರೆ. ಸೊ ಇದರಲ್ಲಿ ನಾನು 2 ಲೋಟ ಜೊತೆಗೆ 1/4 ಲೋಟ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಬರೋದು ಇದೇ ರೀತಿ ಅನ್ನಕ್ಕೆ ಇಕ್ಕಕ್ಕೆ. ಸೊ ನೀವು ಯಾವ ರೀತಿ ಆ್ಯಡ್ ಮಾಡ್ತೀರೋ ಅದೇ ರೀತಿ ನೀವು ಅನ್ನಕ್ಕೆ ಇಲ್ಲಾಂದರೆ ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ರೆ ಅದೇ ಕನ್ಸಿಸ್ಟೆನ್ಸಿಲಿ ನೀರು ಕೂಡ ನೀವು ಆ್ಯಡ್ ಮಾಡ್ಬೋದು. ಸೊ ಈಗ ನಾವೇನು ನೀಟಾಗಿ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ಯಾವುದೇ ರೀತಿ ನಾನು ಅಕ್ಕಿನ ನೆನೆಸಿಲ್ಲ, ಅದೇ ವಾಶ್ ಮಾಡಿ ನಾನು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀರೆಲ್ಲ ಆ್ಯಡ್ ಆದಮೇಲೆ ಸ್ವಲ್ಪ ಲೆಮನ್ ಡ್ರಾಪ್ಸ್ನ ಆ್ಯಡ್ ಮಾಡಿ. ಅಂದರೆ ಅಕ್ಕಿ ಉದುರುದ್ರ ಬರುತ್ತೆ ಅನ್ನೋದಕ್ಕೋಸ್ಕರ ಚಿಕನ್ ಪಲಾವ್ ಅಥವಾ ವೆಜ್ ಪಲಾವ್ ಮಾಡೋ ಟೈಮಲ್ಲಿ ಲೆಮನ್ನ ಆ್ಯಡ್ ಮಾಡಿ. ಆದಷ್ಟು ಬಿಸಿನೀರನ್ನು ಯೂಸ್ ಮಾಡಿ, ಬೇಗ ನೀವು ಯಾವುದೇ ಪಲಾವ್ ಮಾಡಿದ್ರೆ ಬೇಗ ಆಗುತ್ತೆ. ಸೊ ಈಗ ನಾನು ದಪ್ಪದ ಹೆಂಚು ತೊಗೊಂಡು ಅದ್ರ ಮೇಲೆ ಇದು ನಾವೇನು ಪಲಾವ್ ಮಾಡ್ತಾಯಿದ್ವಿ ಅದನ್ನು ಪಾತ್ರೆನ ಇಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಒಂದು ದೊಡ್ಡ ಪಾತ್ರೆ ನೀರು ತೊಗೊಂಡು ಅದ್ರ ಮೇಲೆ ಇಡಿ. ಅಂದರೆ ಗಾಳಿ ಎಲ್ಲೂ ಆಚೆ ಹೋಗಬಾರ್ದು, ನೀಟಾಗಿ ಅದು ಸ್ಟೀಮ್ ಆಗಿ ಬೇಯಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡುತ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ ಅಂತ. ಯಾರಿಗೆ ಜಾಸ್ತಿ ಮಸಾಲೆ ಯೂಸ್ ಮಾಡಿ ಮಾಡೋ ಪಲಾವ್ ಇಷ್ಟ ಆಗಲ್ವೋ ಸೊ ಅವರು ಈ ಪಲಾವನ್ನು ಟ್ರೈ ಮಾಡಿ. ಚಿಕನ್ ಚಾಪ್ಸ್ ಒಟ್ಟಿಗೆ ತುಂಬಾ ಟೇಸ್ಟಿಯಾಗಿ ಬರುವಂಥ ಮೈಸೂರು ಪಲಾವ್ ಹಾಗೂ ಚಿಕನ್ ಚಾಪ್ಸ್ ಟ್ರೈ ಮಾಡಿ ಹೇಗಿತ್ತಂತ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ವೆರಿ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬಾಯ್.